ಎಲ್ಲ ನನ್ನ ಹಿಂದೂ ಅಸ್ಟ್ರಾಲಜಿ ಗ್ರೂಪ್ ಸದಸ್ಯರಿಗೆ ನಮಸ್ಕಾರ. ನಿನ್ನೆ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀರಾ. ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ, ಅಷ್ಟೈಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊತೀನಿ. ನಿನ್ನೆ ನಾನು ಸೆಲ್ಫಿ ವಿತ್ ವರಮಹಾಲಕ್ಷ್ಮಿ ಒಂದು ಸ್ಪರ್ಧೆನ ಏರ್ಪಡಿಸಿದ್ದೆ. ಅದರಲ್ಲಿ ಹಲವಾರು ಹೆಣ್ಮಕ್ಳು ಆಸಕ್ತಿಯಿಂದ ಪಾಲ್ಗೊಂಡರು. ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯಾಗಿದ್ದೇನೆ. ಇವತ್ತು ಆ ಎಲ್ಲ ಸ್ಪರ್ಧೆಗಳಲ್ಲಿ ಯಾರು ವಿಜೇತರಾಗಿದ್ದಾರೆ, ಮೊದಲನೇ ಬಹುಮಾನ, ಎರಡನೇ ಬಹುಮಾನ ಮತ್ತು ಮೂರನೇ ಬಹುಮಾನ ಯಾರಿಗೆ ಬಂದಿದೆ ಅನ್ನೋದನ್ನ ಲಕ್ಕಿ ಡಿಪ್ ಮುಖಾಂತರ ಇವಾಗ ನೋಡೋಣ. ಇದರಲ್ಲಿ ಎಲ್ಲ 14 ಜನ ಅಭ್ಯರ್ಥಿಗಳ ಹೆಸರಿದೆ. ಈಗ ಮೊದಲನೇ ಬಹುಮಾನ ಯಾರು ಗೆದ್ದಿದ್ದಾರೆ, ಯಾರ ಮೇಲೆ ಆ ತಾಯಿಯ ಒಂದು ಆಶೀರ್ವಾದ ಇದೆ ಅನ್ನೋದನ್ನ ನೋಡೋಣ. ರೇಖಾ, JP ನಗರ್, ಬೆಂಗಳೂರು. ರೇಖಾ ಅವರು ಇವತ್ತು ಮೊದಲನೇ ಬಹುಮಾನ ವಿಜೇತರಾಗಿದ್ದಾರೆ. ರೇಖಾ ಅವರಿಗೆ ಅಭಿನಂದನೆಗಳು. ಎರಡನೆಯ ವಿಜೇತರು ಯಾರು ಅನ್ನೋದನ್ನ ನೋಡೋಣ. ಧನ್ಶಿಕಾ, ಮೈಸೂರು. ಇವರು ಎರಡನೆಯ ವಿಜೇತರಾಗಿ ಆಯ್ಕೆಯಾಗಿದ್ದಾರೆ. ಧನ್ಶಿಕಾ ಅವರಿಗೂ ಅಭಿನಂದನೆಗಳು. ನಂತರ ಮೂರನೇ ಬಹುಮಾನ ಯಾರು ಹೋಗಿದೆ ಅನ್ನೋದನ್ನ ನೋಡೋಣ. ಪೂರ್ಣಿಮಾ, ಮೈಸೂರು. ಅವರು ಮೂರನೇ ವಿಜೇತರಾಗಿ ಆಯ್ಕೆಯಾಗಿದ್ದಾರೆ. ಅಭಿನಂದನೆಗಳು ಪೂರ್ಣಿಮಾ ಅವರೇ. ರೇಖಾ, JP ನಗರ, ಬೆಂಗಳೂರು ಮೊದಲನೆಯ ವಿಜೇತರಾಗಿದ್ದಾರೆ. ಧನ್ಶಿಕಾ, ಮೈಸೂರು ಎರಡನೆಯ ವಿಜೇತರಾಗಿದ್ದಾರೆ. ಮತ್ತು ಪೂರ್ಣಿಮಾ, ಮೈಸೂರು ಇವರು ಕೂಡ ಮೂರನೇ ವಿಜೇತರಾಗಿ ಇವತ್ತು ಲಕ್ಕಿ ಡಿಪ್ ಮುಖಾಂತರ ಆಯ್ಕೆಯಾಗಿದ್ದಾರೆ. ಮೊದಲನೇ ವಿಜೇತರಿಗೆ ಮಹಾಲಕ್ಷ್ಮೀ ದೇವಿಯ ಬೆಳ್ಳಿ ನಾಣ್ಯ ಬಹುಮಾನವಾಗಿ ಸಿಗುತ್ತೆ. ಎರಡನೇ ವಿಜೇತರಿಗೆ ಸಿಗಂದೂರು ಚೌಡೇಶ್ವರಿ ತಾಯಿಯ ಹೂವಿನ ಅಲಂಕಾರದ ಸೇವೆಯನ್ನು ಅವರ ಹೆಸರಿನಲ್ಲಿ ಬುಕ್ ಮಾಡಿ ಆ ಕೂಪನ್ನು ಕಳಿಸ್ಕೊಡ್ತೀನಿ. ಮೂರನೇ ವಿಜೇತರಿಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ 1 ದಿನದ ಅನ್ನದಾಸೋಹ ಸೇವೆ ಅವರ ಹೆಸರಿನಲ್ಲಿ ಬುಕ್ ಮಾಡಿ ಆ ಕೂಪನ್ ಕಳಿಸ್ಕೊಡ್ತೀನಿ. ಆ ಒಂದು ದಿನ ವಿಜೇತರು ಆ ಕೂಪನ್ ಪಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆ ಕೂಪನ್ನು ತೋರಿಸಿ ದೇವರ ಅನುಗ್ರಹ ಪಡ್ಕೊಂಡು ಪ್ರಸಾದ ಪಡ್ಕೊಂಡು ಬರಬೇಕು ಅಂತ ಕೇಳ್ಕೊತೀನಿ. ಮುಂದೆ ಬರುವಂಥ ಎಲ್ಲ ಇಂತಹ ಸ್ಪರ್ಧೆಗಳಲ್ಲಿ ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋದನ್ನ ಕೇಳ್ಕೊತೀನಿ. ಇದಲ್ಲದೆ ಮಿಕ್ಕಿದಂಥ ಸದಸ್ಯರು ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ನಮಿತಾ, ಮೈಸೂರು. ಇವರಿಗೂ ಅಭಿನಂದನೆ. ಇವರಿಗೂ ದೇವರು ಸಕಲ ಅಷ್ಟೈಶ್ವರ್ಯಗಳು ಕೊಟ್ಟು ಕಾಪಾಡಲಿ ಅನ್ನೋದನ್ನ ಕೇಳ್ಕೊತೀನಿ. ಅನಂತರ ರಾಕೇಶ್, ರಾಮಕೃಷ್ಣನಗರ, ಮೈಸೂರು ನನ್ನ ಆಪ್ತ ಸ್ನೇಹಿತರು. ಇವರಿಗೂ ದೇವರು ಒಳ್ಳೇದು ಮಾಡಲಿ, ದೇವರು ಕಾಪಾಡ್ತಾನೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅನಂತರ ಶ್ರೀನಿವಾಸ್, ಬೆಂಗಳೂರು. ಇವರು ಕೂಡ ನನ್ನ ಆತ್ಮೀಯ ಸ್ನೇಹಿತರು. ಇವರು ಕೂಡ ಆ ದೇವರ ಅನುಗ್ರಹ ಮಾಡುತ್ತೆ. ತಮ್ಮೆಲ್ಲ ಮುಂದಿನ ಬಿಸ್ನೆಸ್ ಯಶಸ್ವಿಯಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಅನಂತರ ಕವಿತಾ, ಮಾನ್ಯತಾ ಟೆಕ್ ಪಾರ್ಕ್, ಸಾಫ್ಟ್ವೇರ್ ಇಂಜಿನಿಯರ್. ಸೊ ಇವರು ಕೂಡ ದೇವರ ಅಷ್ಟೈಶ್ವರ್ಯಗಳು ಕೊಡಲಿ, ಆದಷ್ಟು ಬೇಗ ತಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲಿ ಅಂತ ನಾನು ವೈಯಕ್ತಿಕವಾಗಿ ದೇವರಲ್ಲಿ ಕೇಳ್ಕೊತೀನಿ. ಪೂಜಾ,
ಜಯನಗರ್, ಬೆಂಗಳೂರು. ಇವರು ನನ್ನ ಯೂಟ್ಯೂಬ್ನ ಕ್ಲೈಂಟ್. ಇವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಅನಂತರ ಯಶು, ಮೈಸೂರು. ಇವರು ಕೂಡ ಮಹಾಲಕ್ಷ್ಮಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ಅಂತ ಕೇಳ್ಕೊತೀನಿ. ಅನಂತರ ರಶ್ಮಿ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಇವರಿಗೂ ಆ ದೇವರು ಸಕಲ ಅಷ್ಟ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸುನೀತಾ ಎನ್.ವಿ, ಮೈಸೂರು. ಇವರಿಗೂ ದೇವರು ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ. ಅನಂತರ ಸೌಮ್ಯ, ಮೈಸೂರು. ಇವರಿಗೂ ದೇವರು ಎಲ್ಲ ರೀತಿಯಾದ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ಲಕ್ಷ್ಮಿ, ಮೈಸೂರು. ಇವರಿಗೂ ದೇವರು ಎಲ್ಲ ರೀತಿಯಾದ ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ. ಸೊ ಹೀಗೆ ಎಲ್ಲ ನನ್ನ ಗ್ರೂಪ್ ಸದಸ್ಯರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿಲ್ಲ, ಎಲ್ರಿಗೂ ದೇವರು ಆಶೀರ್ವಾದ ಮಾಡಲಿ. ಈ ಥರ ಸ್ಪರ್ಧೆ ಹಲವಾರು ಮುಂದೆ ಮಾಡ್ತಾ ಇರ್ತೀನಿ. ಆಧ್ಯಾತ್ಮ, ಡಿವೋಷನಲ್, ದೈವಭಕ್ತಿ, ಈ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ದಿನ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ತಮ್ಮೆಲ್ಲರ ಒಂದು ಸಪೋರ್ಟ್, ತಮ್ಮೆಲ್ಲರ ಒಂದು ಸಹಕಾರ, ವಿಶ್ವಾಸ, ನಂಬಿಕೆ ನನ್ನ ಮೇಲೆ ಹೀಗೆ ಇರಲಿ. ನನ್ನ ಯೂಟ್ಯೂಬ್ ವೀಡಿಯೋಸ್ ಕೂಡ ಈಗ ಬರ್ತಾ ಇರುತ್ತೆ. ನಾಳೆ ಕೂಡ ಒಂದು ವಿಡಿಯೋ ಬರುತ್ತೆ. ಎಲ್ಲರೂ ನೋಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ, ಸುನಿಲ್ ಅಷ್ಟ್ರು ಅಂತ. ತಮ್ಮೆಲ್ಲ ರೀತಿಯಾದ ಕಮೆಂಟ್ಸ್ ಮತ್ತು ಸಲಹೆಗಳಿಗೆ ಯಾವತ್ತೂ ಮುಕ್ತನಾಗಿರ್ತೇನೆ. ಮತ್ತೊಮ್ಮೆ ಎಲ್ಲ ವಿಜೇತರಿಗೆ ಅಭಿನಂದನೆಗಳು. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ತಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಗ್ರಹ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಜೈ ಶ್ರೀರಾಮ್, ಜೈ ಭುವನೇಶ್ವರಿ.